ವಿದ್ಯಾರ್ಥಿಗಳ ಮೇಲೆ ಕಂಡಕ್ಟರ್ ದೌಲತ್ತು. ನಿತ್ಯವೂ ಹೆಣ್ಣು ಮಕ್ಕಳಿಗೆ ಸಂಕಟ, ಅಧಿಕಾರಿಗಳು ಶಾಸಕ ಸಂಸದರಿಗೆ ಚೆಲ್ಲಾಟ. ನಮಸ್ಕಾರ ಸ್ನೇಹಿತರೆ, ಪೂರ್ವ ಡಿಜಿಟಲ್ಗೆ ಸ್ವಾಗತ. ಸ್ನೇಹಿತರೆ, ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಮಾತಿದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಕೊಟ್ಟರು ನಾನು ಕೊಡಲ್ಲ ಅನ್ನೋ ದರ್ಪಿಷ್ಟ ಅಧಿಕಾರಿಗಳು ಸಾಕಷ್ಟಿದ್ದಾರೆ. ಅದಕ್ಕೊಂದು ಉದಾಹರಣೆ, ತಾನು ಕೂಡ ಒಂದು ಹೆಣ್ಣು ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ಲದೆ ಹೆಣ್ಣು ಮಕ್ಕಳ ಮೇಲೆ ದೌಲತ್ತು ಪ್ರದರ್ಶಿಸಿದ ದರ್ವೇಸಿ ಕಂಡಕ್ಟರ್ ಒಬ್ಬರ ಕತೆ ಇದು. ಹೌದು, ಆಕೆ ನಾಗರತ್ನ ಅಂತ. ಖಾಸಗಿ ಬಸ್ಸಲ್ಲ, ಸರ್ಕಾರಿ ಬಸ್ಸಿನ ಕಂಡಕ್ಟರ್. ಜನರ ತೆರಿಗೆ ಹಣ ತಿಂದು ಕೊಬ್ಬಿರೋ ಈಕೆ 4.5 kg ತೂಕ ಬರಲ್ಲ. ಆದರೆ ಆಕೆಯ ಅಹಂಕಾರ, ದರ್ಪ, ದೌಲತ್ತು ಕ್ವಿಂಟಾಲ್ಗಟ್ಟಲೆ ಇದೆ. ಹೇಗೆ ಅಂತೀರಾ? ಶನಿವಾರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರಿನಿಂದ 4 ವಿದ್ಯಾರ್ಥಿನಿಯರು ತಮ್ಮ ಗ್ರಾಮ ಬಾಣಸಮುದ್ರಕ್ಕೆ ಹೋಗಲು ಸಾರಿಗೆ ಸಂಸ್ಥೆಯ ಬಸ್ಸಿಗತ್ತಿದ್ದಾರೆ. ಬಸ್ಸಿಗೆ ಹತ್ತಿದ ನಂತರ ವಿದ್ಯಾರ್ಥಿಗಳ ಜೊತೆ ಈ ಚಿಲ್ಲರೆ ಕಂಡಕ್ಟರ್ ನಡೆದುಕೊಂಡ ರೀತಿ ಹಾಗೂ ತಾವು ಅನುಭವಿಸಿದ ಯಾತನೆ ಬಗ್ಗೆ ಆ ಹೆಣ್ಣು ಮಕ್ಕಳೇ ಹೇಳ್ಕೊಂಡಿದ್ದಾರೆ. ಅದೇನು ಅಂತ ನೀವೇ ಕೇಳಿ. ಯಾವ ಸ್ಕೂಲ್ಗಳು? ಯಾವ ಸ್ಕೂಲ್ ನೀವು? ಇಲ್ಲಿ ಹಲಗೂರು ಹತ್ರ. ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಿಟ್ರು. ನಾವು ಹಲಗೂರಲ್ಲಿ ಬಸ್ ಹತ್ತಿದ್ವು. ಆಂಟಿ ಬೈಕ್ ಅಂಟು ಬಾಣಸಮುದ್ರ ಸ್ಟೇಜ್ ಇಲ್ಲ, ಏನು ಸ್ಟಾಪ್ ಕೊಡೋದು ಅಂತ ಅಂದ್ಬಿಟ್ಟು ನಾವು ಏನು ಮಾತಾಡಲಿಲ್ಲ. ಆಂಟಿನೇ ಮಳವಳ್ಳಿಗೆ ಟಿಕೆಟ್ ಹೊಡ್ಕೊಟ್ರು. ಅದಕ್ಕೆ 4 ಜನ ಆಡ್ಲಿಲ್ಲ, 4 ಜನ ಇಟ್ಕೊಂಡು ನಾವು 4 ಜನ ಮಳವಳ್ಳಿಗೆ ಬಂದು ಯಾರು ಕಂಪ್ಲೇಂಟ್ ಮಾಡೋದು? ನಾವು ಇಲ್ಲಿ ಟಿ.ಸಿ ಡಿಪೋದಲ್ಲಿ ಯಾರೋ ಟಿ.ಸಿ ಇದ್ರಲ್ಲ ಅವ್ರು ಮಾಡಿದ್ವಿ. ಒಬ್ರು ಮಳವಳ್ಳಿಗೆ ಎಲ್ಲ ಸ್ಟೇಜ್ ಐತೆ ಅಂತ ಇನ್ನೊಬ್ರು ಬಂದು ಬೈತಾ ಇದ್ರು. ಏನು ಬೋದ್ರು ಅವರು ನೀವು ಇವತ್ತೊಂದಿನ ಮಾಡವ್ರೆ, ಇವತ್ತೊಂದಿನ ನಡ್ಕೊಂಡು ಬೈತಿರ್ಲಿಲ್ಲ, ನಾಳೆಯಿಂದ ಅವರೇ ಸರಿ ಬೈತಿರ್ಲಿಲ್ವಾ ಅಂತ ಬೈತಾರೆ. ಟಿ.ಸಿ ಹೆಂಗಂದ್ರ ಎಷ್ಟು ಜನ ಹುಡುಗರು ಹೋಯ್ತೀರಿ ನೀವು? ಎಷ್ಟು ಜನ ಹುಡುಗರು ಹುಡುಗಿರು ಹೋಯ್ತೀರಿ? 30 ಜನ ಹೋಯ್ತೀವಿ ಬಾಣಸಮುದ್ರದಿಂದ ಮಾರ್ಕೊಂಡಳ್ಳಿಗೆ. ಸರಿ, ಆಯ್ತು. ಇಲ್ಲಿ ಟಿ.ಸಿ ಅವ್ರು ಏನು ಸ್ಪಂದನೆ ಕೊಡಲಿಲ್ಲ ನಿಮ್ಗೆ? ನಿಮ್ನೆ ಹೋದ್ರು. ನಾವು ಒಂದ್ಸಲ ಇವ್ರಿಗೆ ಫೋನ್ ಮಾಡಿದ್ವಿ, 2 ಸಲ ಬರ್ಕೊಟ್ಟಿದ್ವಿ. ಆ ಅಂಕಲ್ ಸರಿ ಹೇಳ್ತೀನಿ ಅಂತ ಹೇಳಿ ಈಗ ಬಸ್ ನನ್ನ 3 ಸ್ಟಾಪ್ ಕೊಡೋದು ಕರೆಕ್ಟಾಗಿ ಕರ್ಕೊಂಡು ಮಾಡಿ ಬಿಟ್ಟಾವೆ. ಆಯ್ತು. ಟೈಮ್ ಇವಾಗ ಎಷ್ಟು ನೋಡು? ಈಗ ತಿರುಗಿ ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು ಊರಿಗೆ. ಕೇಳಿದ್ರಲ್ಲ, ಇದು ಕೇವಲ ಒಬ್ಬ ನಾಗರತ್ನಳ ದಬ್ಬಾಳಿಕೆ ಅಲ್ಲ. ಬಹುತೇಕ ಬಸ್ ಕಂಡಕ್ಟರ್ಗಳು ಎಸಗುತ್ತಿರುವ ದೌರ್ಜನ್ಯ. ವಿದ್ಯಾರ್ಥಿಗಳು ಯಾತನೆ ಅನುಭವಿಸಿದ ಬಗ್ಗೆ ದೂರು ಕೊಟ್ಟರು ಆಕೆ ಮೇಲೆ ಕ್ರಮ ಜರುಗಿಸುವ ತಾಕತ್ತು ಶಾಸಕರು ಮತ್ತು ಅಧಿಕಾರಿಗಳಿಗೆ ಇಲ್ಲ ಅನ್ನಿಸ್ತಿದೆ. ನಾವು ಹಲಗೂರಿಂದ ಇದು ಮಾರ್ಗನಹಳ್ಳಿ ಸ್ಕೂಲ್ಗೆ ಟೈಮಿಂಗ್ಸ್ ಬಸ್ಸು. ಅಲ್ಲಿ ಬಸ್ ಹೊಟ್ಟೋದ್ರೆ ನಾವು ಮತ್ತೆ ಮನೆಗೆ ಹೋಗಬೇಕು. ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ, ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಅದೇ ಥರ ಆಗಿ ಮತ್ತೆ ಮನೆಗೆ. ಹಲಗೂರಿಂದ ಎಷ್ಟು ಕಿಲೋಮೀಟರ್ ಇದ್ದು ಮಾರ್ಗನಹಳ್ಳಿ ಸ್ಕೂಲು? ಒಂದು 5-6 ಕಿಲೋಮೀಟ್ರ್. ಅದೇನು ಬಸ್ ವ್ಯವಸ್ಥೆ ಇಲ್ಲ ಅಲ್ವೇ? ಮೊನ್ನೆ ಹಲಗೂರಲ್ಲಿ ಬಸ್ ಹತ್ಕೊಂಡು ನಾವು ಬಾಣಸಮುದ್ರ ಸ್ಟಾಪ್ ಕೊಡ್ತೀನಿ ಅಂತಂದ್ಬಿಟ್ಟು ಅಲ್ಸಲ್ಲಿ ಟಿಕೆಟ್ ಹೊಡ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗಿ ಅಂತಾರೆ. ನಾವು ಮಕ್ಕಳು ಯಾವ ರೀತಿ ನಡ್ಕೊಂಡು ಇದೇ ರೀತಿ 3 ಸಲಿಯಿಂದ ನಡ್ಕೊಂಡು ಅಲ್ಸಲ್ಲಿ ನಾವು ಇಲ್ಲಿ ಇಳಿಯಲ್ಲ ಅಂತಂದಕ್ಕೆ ಟಿಕೆಟ್ನ ಮಳವಳ್ಳಿಗೆ ಕೊಟ್ಟರು. ಮಳವಳ್ಳಿ ಡಿಪೋಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ರೆ, ನೀವು ಮೇಡಮ್ ನಿಂತ್ಕೊಳ್ಳಿ, ನೀವು ಈ ಥರ ಎಲ್ಲ ಮಾಡ್ತಿದ್ರಲ್ಲ ಅಂತ ನಮ್ಮ ಊರವ್ರು ಬರ್ತಾರೆ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಅನ್ನೋದಕ್ಕೆ ನಿಮ್ಮ ಇಷ್ಟ, ನಾ ಏನು ಮಾಡೋಕ್ಕಾಗಲ್ಲ, ಹಂಗೆ ಮಾಡೇ ಬರ ಅಂತಂದ್ರು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಎಲ್ಲರಿಗೂ ಇದೇ ರೀತಿ ಎಷ್ಟೊಂದು ಸಲ ಪ್ರಾಬ್ಲಮ್ ಇದೆ. ಅಲ್ಲಿಂದ ಎಷ್ಟು ಸಲ ಮಕ್ಕಳುಗಳು ನಡ್ಕೊಂಡು ಬರೋಕ್ಕಾಗುತ್ತೆ? ಅದು ಜೆಂಟ್ಸ್ ಸರ್ಟಿಫಿಕೇಟ್, ಲೇಡೀಸು ಮಕ್ಕಳುಗಳು 7:30-8 ಗಂಟೆ ಅಷ್ಟರಲ್ಲಿ ನೈಟಾಗಿ ಬರ್ತಾರೆ. ಅದಕ್ಕಾಗಿ ನಾವು 3 ಬಸ್ ಸ್ಟಾಪ್. ಯಾವ ಬಸ್ ತಪ್ಪಾಗಿದ್ದು? ಯಾವ ಡಿಪೋ ಬಸ್ಸು? ಮದ್ದು ಡಿಪೋ ಬಸ್ಸು. ಸ್ನೇಹಿತರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ಪ್ರಚಾರ ಮಾಡಲು ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸುವುದಕ್ಕಿಂತ ಹೆಚ್ಚು ಹಣವನ್ನು ಶಿಕ್ಷಣ ಇಲಾಖೆ ಖರ್ಚು ಮಾಡುತ್ತೆ. ಅದೇ ರೀತಿ ಈ ಸರ್ಕಾರ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. KSRTC ಬಸ್ಸುಗಳಲ್ಲಿ ಎಲ್ಲ ಮಹಿಳೆಯರಿಗೂ ಉಚಿತ ಪ್ರಯಾಣ ಸೌಲಭ್ಯ ಕಲ್ಪಿಸಿದ್ದೀವಿ. ಇದರಿಂದ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ ಅಂತ ತಮ್ಮ ಬೆನ್ನನ್ನು ತಾವೇ ತಮಟೆ ಅಂತ ಭಾವಿಸಿ ತಟ್ಕೊಂಡು ಬೊಗಳೆ ಬಿಡ್ತಿದೆ. ಆದರೆ ಬಾಣಸಮುದ್ರ, ಕೊನ್ನಹಳ್ಳಿ ಸೇರಿದಂತೆ ಸಾವಿರಾರು ಗ್ರಾಮಗಳು ಈ ತನಕ ಬಸ್ಸುಗಳ ಮುಖವನ್ನೇ ನೋಡಿಲ್ಲ. ಅಧಿಕಾರಕ್ಕೆ ಬಂದ ತಕ್ಷಣ 100,000 ಬಸ್ಸುಗಳನ್ನು ಖರೀದಿಸಿ ಲೂಟಿ ಮಾಡಲು ಪ್ಲ್ಯಾನ್ ಮಾಡುವ ಸರ್ಕಾರ ಪ್ರತಿ ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಲು ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ.
100 ವರ್ಷ ಹೊರಳಿದ್ರೂ ಮಾಡೋದೂ ಇಲ್ಲ. ಯಾಕಂದರೆ ಬದಲಾಗಬೇಕಾದ ನಾವೇ ಮುಟ್ಟಾಳರಾಗಿರೋದು. ಇರಲಿ, ಬಾಣಸಮುದ್ರ, ಕೊನ್ನಾಪುರ ಮೊದಲಾದ ಗ್ರಾಮಗಳ ವಿದ್ಯಾರ್ಥಿಗಳು ಮತ್ತು ಜನತೆ ಹಲಗೂರು ಮತ್ತು ಮಳವಳ್ಳಿಗೆ ಹೋಗಬೇಕಂದ್ರೆ ಪ್ರತಿನಿತ್ಯ 12ರಿಂದ 15 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು. ನಡ್ಕೊಂಡು ಬಂದವರು ರಸ್ತೆ ಬದಿಯಲ್ಲಿ ಕೂರಲು ಒಂದು ತಂಗುದಾಣವಿಲ್ಲ. ಮಳೆ ಬಿಸಿಲಿಗೆ ಮೈಯೊಡ್ಡಿ ನಿಂತು ಕಾದರೂ ಕೆಲವು ದುಷ್ಟ ದುರುಳ ಸಾರಿಗೆ ಬಸ್ಸಿನ ಚಾಲಕರು ಬಸ್ಸು ನಿಲ್ಲಿಸಲ್ಲ. ಅದು ನಮ್ಮಪ್ಪನ ಆಸ್ತಿ ಅನ್ನೋ ದೌಲತಿನಿಂದ ಹೋಗ್ತಾರೆ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲೇ ಬಸ್ಸಿನಿಂದ ಹಿಡಿದು ಹೋಗ್ತಿದ್ದ ಸೌಜನ್ಯಗಳನ್ನು ಪ್ರಭಾವಿ ಕಾಮುಕರು ಹರಿದು ಮುಕ್ಕಿ ನೆಮ್ಮದಿಯಿಂದ ಇದ್ದಾರೆ. ಅಂಥ ದುಷ್ಟಕೂಟದಿಂದಲೇ ದೇಶದೆಲ್ಲೆಡೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಲೇ ಇವೆ. ಘಟನೆ ನಡೆದ ಬಳಿಕ ಪ್ರತಿಭಟನೆ, ಸಂತಾಪ, ಪರಿಹಾರದ ನಾಟಕಗಳು ಭರ್ಜರಿಯಾಗಿ ನಡೆಯುತ್ತವೆ. ನಂತರ ಕೆಲವೇ ದಿನಗಳಲ್ಲಿ ಮರೆತು ಹೋಗ್ತವೆ. ಆದರೆ ಇಂಥ ಘಟನೆಗಳು ಆಗಾಗ ನಡೆದರೆ ರಾಜಕಾರಣಿಗಳು, ಅಧಿಕಾರಿಗಳಿಗೆ ಲಾಭ ಅನ್ನಿಸುತ್ತೆ. ಸ್ನೇಹಿತರೆ, ಇಂಥ ಘಟನೆಗಳು ಆಗಾಗ ನಡೆದರೆ ರಾಜಕಾರಣಿಗಳು, ಅಧಿಕಾರಿಗಳಿಗೆ ತುಂಬ ಲಾಭ ಅನಿಸುತ್ತೆ. ಆ ಕಾರಣದಿಂದಲೇ ಸಮಸ್ಯೆ ಬಗೆಹರಿಸಲು ಮನಸ್ಸು ಮಾಡೋದಿಲ್ಲ. ಹೇಗೆ ಅಂತೀರಾ? ಬಾಣಸಮುದ್ರ ಹಾಗೂ ಅಕ್ಕಪಕ್ಕದ ಹಳ್ಳಿಗಳ ರಸ್ತೆ ಸಾರಿಗೆ ಸಮಸ್ಯೆ ಬಗ್ಗೆ ಹಿಂದಿನ ಶಾಸಕ ಅನ್ನದಾನಿ, ಈಗಿನ ಶಾಸಕ ನರೇಂದ್ರ ಸ್ವಾಮಿ ಇಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಅವರು ಇದರ ಬಗ್ಗೆ ಕ್ಯಾರೆ ಅಂತಿಲ್ಲ. ಇಂದಿನ ಸ್ವಾಭಿಮಾನಿ ಸಂಸದಿಗೆ ಸೋತು ಸಿಗಲಿಲ್ಲ. ಈಗ ಮಂಡ್ಯ ಜಿಲ್ಲೆ ಉತ್ತರಿಸಲು ಬಂದಿರುವ ಸಂಸದ ಹಾಗೂ ಕೇಂದ್ರದ ಸಚಿವ HD ಕುಮಾರಸ್ವಾಮಿ ಅವರಾದರೂ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸ್ತಾರಾ? ಕಾದು ನೋಡೋಣ. ಸ್ನೇಹಿತರೆ, ನಮ್ಮ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.